ಕಳೆದ ವರ್ಷ ಅಕ್ಟೋಬರ್ 28ನೇ ತಾರೀಕು ಒಳ ಮೀಸಲಾತಿಯನ್ನು ನಾವು ಜಾರಿಗೆ ತರ್ತೀವಿ ಅಂಥೇಳಿ ಸರ್ಕಾರ ತೀರ್ಮಾನ ತಗುತ್ತೆ. ಅದ್ರ ಜೊತೆಗೆ ನಾವು ಒತ್ತಡ ಹಾಕಿಬಿಟ್ಟು ಆ ತಾರೀಕಿನಿಂದ ಯಾವುದೇ ಹೊಸ ಹುದ್ದೆಗಳನ್ನು ಈ ರಾಜ್ಯದಲ್ಲಿ ತುಂಬಬಾರದು, ಎಲ್ಲ ಪೋಸ್ಟ್ಗಳನ್ನು ಸ್ಥಗಿತಗೊಳಿಸಬೇಕು, ಒಳ ಮೀಸಲಾತಿ ಅನುಷ್ಠಾನ ಆದ ನಂತರವೇ ಹುದ್ದೆಗಳನ್ನು ತುಂಬಬೇಕು ಎಂಬತಕ್ಕಂಥ ಒತ್ತಡ ಷರತ್ತು ಹಾಕಿದ್ರಿಂದ ಸರ್ಕಾರ ನಮ್ಮ ಒತ್ತಡಕ್ಕೆ ಮಣಿದು ಇವತ್ತು ಅಕ್ಟೋಬರ್ 10ರಿಂದ ಯಾವುದೇ ಹೊಸ ಹುದ್ದೆಗಳನ್ನು ತುಂಬುವಂಥದ್ದು ಇಲ್ಲ. ಬ್ಯಾಕ್ಲಾಗ್ ಹುದ್ದೆಗಳಿದ್ವು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ತುಂಬ್ತಾ ಇಲ್ಲ, ನಿಲ್ಲಿಸಿದ್ದೇವೆ. ಇದು ಏನೇ ಆದರೂ ಕೂಡ ನೀವು ಈ ಸರ್ಕಾರ ಇರ್ತದ ಮುಂದಿನ ಸರ್ಕಾರ ಅಲ್ಲ, ಈ ಸರ್ಕಾರ ಇನ್ನೂ 3 ವರ್ಷ ಇರುತ್ತೆ. ಜೊತೆಗೆ ಏನು ನಮ್ಮದು ಜೂನ್ ತಿಂಗಳಲ್ಲೇ ಆಗಬೇಕಿದು. ಜೂನ್ ತಿಂಗಳಲ್ಲಿ ಏನಾದರೂ ಸ್ವಲ್ಪ ಇದಾದರೆ ಜುಲೈ ಫಸ್ಟ್ ವೀಕ್ ಅಂತೂ ಗ್ಯಾರಂಟಿ ಆಗಲೇಬೇಕು. ಜೂನ್ ತಿಂಗಳಲ್ಲೇ ಆಗಬೇಕು. ಈ ತಿಂಗಳು ಮುಗಿದಾದ್ಮೇಲೆ ಜೂನ್ ತಿಂಗಳಲ್ಲಿ ಅನಾಲಿಸಿಸ್ ಮಾಡಬೇಕು ಏನೇನಾಗಿದೆ ಅಂಥೇಳಿ. ಇದೆಲ್ಲ ಬಂದಾದ್ಮೇಲೆ ನಾವು ಕೂಡ ಏನೇನಾಗಿದೆ ಅನ್ನೋ ನಾವು ನೋಡಬೇಕು. ನೋಡಿ ಎಲ್ಲ ನಾವೆಲ್ಲ ಒಪ್ಪಿಗೆ ಕೊಟ್ಟ ಮೇಲೆ ಅವರು ಆಯೋಗದವರು ತಕ್ಷಣ ಅದನ್ನು ಕ್ರಮ ಕೈಗೊಳ್ಬೇಕು. ಅದು ಬಂದ ಒಂದೇ ದಿನ ಸ್ವೀಕಾರ ಮಾಡಬೇಕು, ಅವತ್ತೇ ಕ್ಯಾಬಿನೆಟ್ನಲ್ಲಿ ಇದು ಒಪ್ಕೋಬೇಕು, ಆರ್ಡಿನೆನ್ಸು ಆಗಬೇಕು. ಸಾಧ್ಯವಾದರೆ ತುರ್ತಾಗಿ ತಕ್ಷಣವೇ ಅಸೆಂಬ್ಲಿನೂ ಕೂಡ ಕರೆದು ಅದರಲ್ಲೂ ಕೂಡ ಪಾಸ್ ಮಾಡಿ ಗವರ್ನರಿಗೆ ಕಳಿಸ್ಬೇಕು. ಜುಲೈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಆಗಬೇಕು, ಜೂನಲ್ಲೇ ಮುಗಿಸ್ಬಿಡ್ಬೇಕು. ರಿಸರ್ವೇಶನ್ ಕರ್ನಾಟಕದಲ್ಲಿ ಜಾರಿ ಆಗಬೇಕು, ಆಗಲೇಬೇಕು. ಇಲ್ಲಾಂದ್ರೆ ತಮ್ಗೇನು ಸರ್ಕಾರಕ್ಕೆ ಮತ್ತೇನಾದ್ರೆ ಮುಂದೆ ಆಗಿಲ್ಲ ಅಂದ್ರೆ ಆಮೇಲೆ ಅವಾಗ ಹೇಳೋಣ, ಈಗಲೇ ಹೇಳ್ಬಾರ್ದು. ಅದು ನೀನು ಊಟ ಆಗ್ತಾ ಇದೆಯಾ, ಮತ್ತು ಮುಂದಿನ ತಿಂಗಳು ನೀನು ಊಟ ಆಗ್ತಿದ್ರೆ ನಾನೇನು ಮಾಡಬೇಕು ಅನ್ನೋದು ಪೂರ್ವ ತಯಾರಿ ಏನು ಅಂತ ಹೇಳಿ ಇಲ್ಲ, ಅದಕ್ಕೆಲ್ಲ ಸಿದ್ಧತೆ ಇದೆ. ನಮ್ಮದು ಸೈನ್ಯಕ್ಕೆ ಸಿದ್ಧತೆ ಇದೆ. ಇದಾದ್ಮೇಲೆ ಇನ್ನೂ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ನಮ್ಮ ಬೇರೆ ಬೇರೆ ಹೋರಾಟಗಳು ಇದ್ದೇ ಇರ್ತವೆ. ತರ್ತಾರೆ ಅಂತ ನಿಮಗೆ ನಂಬಿಕೆ ತರ್ತಾರೆ. ಜೂನಲ್ಲಿ ಸಿದ್ದರಾಮಯ್ಯರು ಇಂಟರ್ನಲ್ ರಿಸರ್ವೇಶನ್ ತರಲೇಬೇಕು, ತರ್ತಾರೆ. ಅವರೇ ಹೇಳಿದ್ದಾರೆ ಏನಂತ ಗೊತ್ತಾ, ನೀವು ಬೇಕಂದ್ರೂ ಮಾಡ್ತೀನಿ, ಬೇಡ ಅಂದ್ರೂ ನಾನು ಒಳ ಮೀಸಲಾತಿ ಜಾರಿ ತರ್ತೀನಿ ಅಂತಂದು ಹೇಳ್ಬಿಟ್ಟು ಏಪ್ರಿಲ್ 5ನೇ ತಾರೀಕು ಜಗಜೀವನ್ ರಾಮ್ ಜಯಂತಿ ದಿನ ಹೇಳಿದರು. ಏನಣ್ಣ, ನಾನೇ ಮಂತ್ರಿಯಾಗಿ ಮಾಡಿಸಿದ್ದದು ನಿಮಗೆ ಗೊತ್ತಿದೆಯಾ. ನಾನು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿದ್ದಾಗ 2015ರಲ್ಲಿ ಕಾಂತರಾಜ್ ಅವ್ರನ್ನ ನೇಮಕ ಮಾಡಿಸಿ ರಾಜ್ಯಾದ್ಯಂತ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಇಡೀ ರಾಷ್ಟ್ರದಲ್ಲಿ ಫಸ್ಟ್ ಟೈಮ್ ಒಂದು ಚಾಲೆಂಜ್ ಆಗಿ ಸರ್ಕಾರ ಸಿದ್ದರಾಮಯ್ಯ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಅದನ್ನು ಪ್ರಾಯೋಗಿಕವಾಗಿ ಮಾಡಿಸಿದರು. ಮಾಡಿಸಾದ್ಮೇಲೆ ಜನ ಸೋಲಿಸಿದರು. ಆ ವರದಿ ಅರ್ಧಂಬರ್ಧ ಆಯಿತು. ನಂತರ ಅದನ್ನ ಪೂರ್ಣಗೊಂಡು ಈಗ ಸಿದ್ಧವಾಗಿದೆ, ಸರ್ಕಾರದ ಮುಂದಿದೆ. ಆಮೇಲೆ ಅದಕ್ಕೆ 106 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ, 170 ಕೋಟಿಯಷ್ಟು ಹಣನ ಖರ್ಚು ಮಾಡಿದ್ದೇವೆ. ಈಗ ಅದ್ರ ಜೊತೆಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಎಲ್ಲ ಕಡೆಯೂ ಕೂಡ ಈ ಜಾತಿ ಗಣತಿ ಆಗಬೇಕು ಅಂತ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಕೂಡ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತಂತ, ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡು ಹೇಳಿದ್ದು ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ. ಅದರ ಪ್ರಕಾರ ಆಗಬೇಕು. ಇದು ಯಾಕಪ್ಪ ಅಂದರೆ ಸಂಪತ್ತು ಒಬ್ಬನ ಸ್ವತ್ತಾಗಿರಬಾರ್ದು, ಸಂಪತ್ತು ವಿಕೇಂದ್ರೀಕರಣ ಆಗಬೇಕು, ಸಮಾನವಾಗಿ ಹಂಚಿಕೆ ಆಗಬೇಕು. ಯಾವ್ಯಾವ ಸಮುದಾಯದಲ್ಲಿ ಎಷ್ಟೆಷ್ಟು ಸಂಪತ್ತಿದೆ, ಎಷ್ಟೆಷ್ಟು ಜ್ಞಾನವನ್ನು ಪಡೆದಿದ್ದಾರೆ, ಎಷ್ಟೆಷ್ಟು ಸಾಕ್ಷರತೆ ಇದೆ, ಎಷ್ಟು ಭೂಮಿ ಇದೆ, ಮನೆಗಳು ಎಷ್ಟಿದ್ದಾವೆ, ಮನೆ ಇಲ್ದವ್ರು ಎಷ್ಟು ಜನ ಇದ್ದಾರೆ, ಇಂಥವೆಲ್ಲವೂ ಕೂಡ ಆ ಒಂದು ಸಮೀಕ್ಷೆಯಿಂದ ಹೊರಬರುತ್ತೆ. ಯಾವ ಅವಕಾಶ ವಂಚಿತ ಸಮುದಾಯಗಳಿಗೆ ಉದ್ಧಾರ ಮಾಡಲಿಕ್ಕೆ ಯೋಜನೆ ಹಾಕಲಿಕ್ಕೆ ಸರ್ಕಾರಗಳಿಗೆ ಇದು ಕೈಗನ್ನಡಿ ಆಗುತ್ತೆ. ಈ ಕಾರಣದಿಂದ ಜಾತಿ ಗಣತಿ ಆಗಬೇಕು. ಅದು ವರದಿನ ತಕ್ಷಣ ಅದನ್ನು ಕೂಡ ಜಾರಿ ತರಬೇಕು. ನಿಮಗೆ ಹೇಳ್ತೀನಿ, ಯಾವ ವರದಿನ ಸ್ವೀಕಾರ ಮಾಡಿದ್ದಾರೆ. ಅವನೂರು ಆಯೋಗದ ವರದಿ ಬಂದಾಗೇನೋ ಬನ್ನಿ ಮಾಡಿರಿ ಸ್ವಾಮಿ ಅಂತ ಹೇಳಿದ್ರ, ಸ್ವಾಗತ ಮಾಡ್ತೀವಿ ಅಂದರೆ ಅವಾಗಲೂ ಯಾವಾಗಲೂ ಕೂಡ ವಿರೋಧ ಮಾಡೋರು ಇರ್ತಾರೆ ಪ್ರಜಾತಂತ್ರದಲ್ಲಿ. ಹಂಗೆ ಅದರ ಅಂತಂದು ಹೇಳ್ಬಿಟ್ಟು ಆಳುವ ಸರ್ಕಾರಗಳು, ಆಳುವ ನಾಯಕ, ನಾಡಿನ ದೊರೆ ಹಿಂಸರಿಬಾರ್ದು. ದೇವರಾಜ್ ಅರಸು ಏನು ಮಾಡಿದರು, ನೀವು ಹುಟ್ಟಿದ್ರಿಲ್ಲ ಯಾರಿಗೂ ಗೊತ್ತು. ಅವಾಗ ದೊಡ್ಡ ಚಳವಳಿ ಮಾಡಿದರು, ಆಗಬಾರ್ದು ಅಂತೇಳಿ. ಆಗಬೇಕಂತ ಚಳವಳಿ ಮಾಡಿದರು, ಯಾವುದಕ್ಕೂ ಕೇರ್ ಮಾಡಿದೇನೆ ಅನುಷ್ಠಾನಕ್ಕೆ ತಂದರು ಅಲ್ವಾ. ಅಲ್ಲ, ಈಗ ಎಲ್ಲರೂ ಒಪ್ಪಿದ್ದಾರೆ. ಈಗ ಒಕ್ಕಲಿಗರು ಒಪ್ಪಬೇಕು, ವೀರಶೈವರು ಒಪ್ಪಬೇಕು, ಅದನ್ನು ತರಲಿ.
ಅದರಲ್ಲಿ ನೀವು ಎತ್ತಿದ್ರೆ ನೀವು ಎತ್ತಿ ಹಿಡೀರಿ, ಹಿಂಗೆ ಮಾಡಿದ್ದೀರಿ ನೋಡ್ರಿ ಅಂತಂದೇಳಿ ಪ್ರತಿ ಹಳ್ಳಿ ಪ್ರತಿ ಬೂತ್ನಲ್ಲಿ ಏನೇನಿದೆ ಅನ್ನೋದನ್ನು ಅಂಕಿ ಅಂಶಗಳನ್ನು ಅದು ಹೊರ ಬರುತ್ತೆ. ಅವಾಗ ನಿಮ್ಮ ಒಂದು ಊರಿನಲ್ಲಿ ಹೋಗಿ ನೋಡ್ರಿ, ನೋಡ್ರಿ ಇಷ್ಟು ಮನೆ ಅದಾವೆ, ಇಷ್ಟು ಬರೀತೀರಾ, ಇಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳ್ರಿ, ಸರಿಪಡಿಸೋಣ.